ಮತ್ತೆ ನಾನು ಬೇಕಾಗಿಲ್ವಾ? ನಿಮ್ ಬೇಬಿ ಕೂಡ ಬೇಡ್ವಾ? ಆಗ್ಲೇನೆ ಒಂದ್ಸಲ ಸಾರಿ ಕೇಳಿದ್ಯಾ ಅಲ್ವಾ, ಮತ್ತೆ ಯಾಕೆ ಕೇಳ್ತಿದ್ಯಾ? ನಾನೆಲ್ಲಿ ಸಾರಿ ಕೇಳ್ದೆ, ಈಗ್ಲೇ ಅಲ್ವಾ ಬಂದಿದ್ದು. ಏನೇನೇನೇನೇನು ನಾನು ಆಗ್ಲೇ ಬಂದಿದ್ನಾ? ಸಾರಿ ಕೇಳದ್ನಾ? ಹಗ್ ಮಾಡ್ಕೊಳ್ಳಿ ಅನ್ನ, ಕಿಸ್ ಕೊಡಿ ಅನ್ನ, ಕನ್ಸೇನಾದ್ರೂ ಕಂಡ್ರಾ? ಇಲ್ಲ ರೀ, ನಿತ್ಯ ಇಲ್ಲಿ ಬರೋ ಅವಕಾಶನೇ ಇಲ್ಲ. ನನ್ನ ನಂಬ್ರಿ. ತಡ್ತ ನಾನು ಇಲ್ಲ, ಇನ್ನೂ ಏನಾದ್ರೂ ಬಲವಾದ ಕಾರಣ ಇದೆಯೋ ಅಂತ ನನಗೆ ಗೊತ್ತಿಲ್ಲ ಗಂಗಾ. ನನಗೆ ಗೊತ್ತಿರೋದು ಒಂದೇ, ನಿತ್ಯ ಬದುಕೇ ಇದ್ದಾಳೆ. ಅವಳಿಂದ ನಿನ್ನನ್ನು ನಾನು ಕಾಪಾಡ್ಕೋಬೇಕು. ನಿನಗೆ ಬೇಜಾರಾದ್ರೂ ಸರಿನೇ, ಇದೇ ನಿಜ. ಇದೆಲ್ಲ ನಿನ್ ಗೊತ್ತಿದ್ದು ಮಾಡ್ತಿದ್ಯೋ ಅಥವಾ ಗೊತ್ತಿಲ್ಲದೆ ಮಾಡ್ತಿದ್ಯೋ ನನಗೆ ಗೊತ್ತಿಲ್ಲ. ಬಟ್ ನಾನು ಇನ್ನೋಸೆಂಟ್ ಅಲ್ಲ, ಸ್ಟುಪಿಡ್ ಅಲ್ಲ, ಬುದ್ಧಿ ಇಲ್ದೇನೆ ಇರೋನ್ ಖಂಡಿತವಾಗ್ಲೂ ಅಲ್ಲ. ಆ ನಿತ್ಯನ್ನ ಖಂಡಿತವಾಗ್ಲೂ ಹಿಡ್ದೇ ಹಿಡಿತೀನಿ. ನಿತ್ಯ ನಿಜವಾಗ್ಲೂ ರೆಸಾರ್ಟಿಗೆ ಬಂದಿದ್ಲ? ಅಮ್ಮ ಸುಳ್ಳು ಹೇಳಲ್ಲ ಅಂದ್ರೆ ಅಮ್ಮಂಗೆ ಗೊತ್ತಿಲ್ಲದೆ ಬಂದಿದ್ಲ? ಯಾಕೆ ಬರ್ತಾಳೆ? ತಿಳ್ಕೋಬೇಕು. ನನಗೆ ಗೊತ್ತಿರೋದು ಒಂದೇ, ನಿತ್ಯ ಬದುಕೇ ಇದ್ದಾಳೆ. ನಿತ್ಯ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೋದಾ? ಇದು ಕ್ಲಾಸ್ ತಗೋತಿರೋದು ಅನ್ಕೋಬೇಡ. ನೀನು ಒಳ್ಳೇದಕ್ಕೆ ಒಬ್ಬ ಬೆಸ್ಟ್ ಫ್ರೆಂಡ್ ಕೊಡೋ ಅಡ್ವೈಸ್ ಅನ್ಕೋ. ಸನ್ನಿಂದ ಬರೋ ಡೇಂಜರಸ್ ರೇಸ್ ಅರ್ಥನ ತಾಗದೇ ಇರೋ ಹಾಗೆ ಓಝೋನ್ ಲೇಯರ್ ಕಾಪಾಡುತ್ತೆ. ಹೊರಗಡೆಯಿಂದ ಬರೋ ಧೂಳು ಕಸ ಮನೆಗೆ ಬರ್ದಿರೋ ಹಾಗೆ ವಿಂಡೋಸ್ ಡೋರ್ಸ್ ಅಡ್ಡ ಇರುತ್ತೆ. ಕಣ್ಣಿನ ಸೇಫ್ಟಿಗೆ ಕಣ್ ರೆಪ್ಪೆ ಕಾವಲಾಗಿರುತ್ತೆ. ಹಾಗೇನೆ ನಿನ್ನ ಹೆಲ್ಮೆಟ್, ಬುಲೆಟ್ ಪ್ರೂಫ್ ಜಾಕೆಟ್ ಯಾರು ಗೊತ್ತಾ? ನಿಮ್ಮಕ್ಕ ಗಂಗಾ ಜೈಸೂರ್ಯ. ಜೈಗೂ ನಿಂಗೂ ಮಧ್ಯ ಗಂಗಾ ಅವರು ಒಂದು ಚೈನಾ ವಾಲ್ ಥರ ಅಡ್ಡ ನಿಂತು ಜೈನಿಂದ ನಿನ್ಗೆ ಯಾವುದೇ ಥರ ಆಪತ್ತು ಬರ್ದಿರೋ ಥರ ಕಾಪಾಡ್ತಿದ್ದಾರೆ. ಅಂಥ ಗಂಗಾ ಅವ್ರಿಗೆ ನೀವು ಹರ್ಟ್ ಮಾಡಿದ್ರೆ ನಿನ್ನ ಸೇಫ್ಟಿನ ನೀನೇ ಸ್ಪಾಯಿಲ್ ಮಾಡ್ಕೊಂಡಾಗೆ. ಬುಲ್ಶಿಟ್! ಆಫ್ಟರ್ ಆಲ್ ಅವಳು ನನ್ನ ಸರ್ವೆಂಟ್, ನನ್ನ ಸ್ಲೇವ್. ಅವಳು ನನ್ನ ಬಾಡಿ ಗಾರ್ಡ್ ಆಗೋ ಚಾನ್ಸೇ ಇಲ್ಲ. ನಿನ್ಗೆ ಈ ಅಹಂಕಾರನೇ ಬೇಡ ಅಂದಿದ್ದು ನಿತ್ಯ. ಗಂಗಾ ಯಾರು ಅಂತ ಗೊತ್ತಾಗೋ ಮುಂಚೆ ನೀನ್ ಹೇಗಾದ್ರೂ ಟ್ರೀಟ್ ಮಾಡಿರ್ಬಹುದು. ಆದ್ರೆ ಗಂಗಾ ಇವಾಗ ನಿನ್ ಜೊತೆ ಹುಟ್ಟಿರೋ ಅಕ್ಕ. ಸೊ ವಾಟ್? ಅವಳು ನನ್ಗೆ ಅಕ್ಕ ಆಗ್ಲಿ ಅಮ್ಮ ಆಗ್ಲಿ ನನ್ನ ಶತ್ರುನೇ. ಅವಳ ಮೇಲೆ ನಾನು ಯಾವ ದಯೆ ಕರುಣೆ ತೋರ್ಸಲ್ಲ. ಆ ಗಂಗಾ ದಯೆ ದಾಕ್ಷಿಣ್ಯದ ಮೇಲೆನೆ ನೀನ್ ಬದುಕ್ತಿರೋದು. ನೀನ್ ಜೈಗೆ ಸಿಕ್ಕಾಕೊಳ್ದೇ ಇರೋ ಹಾಗೆ ಗಂಗಾ ನಿನ್ನ ಎಷ್ಟೋ ಸಲ ಕಾಪಾಡಿದಾಳೆ. ನನ್ ಸರ್ವೆಂಟ್ ಆಗಿ ಅದು ಅವಳ ಕರ್ತವ್ಯ. ನಿನ್ ಕೆಟ್ಟ ಬುದ್ಧಿ ಬಗ್ಗೆ ಗಂಗಾ ಗೊತ್ತಿಲ್ಲದೆ ಇರೋ ತನಕ ಅವಳು ನಿನ್ನ ಕಾಪಾಡೋದು. ನಿನ್ ನಿಜ ಸ್ವರೂಪ ಗೊತ್ತಾದ ದಿನ ನಿನ್ ಪ್ರಾಣದ ಹಾಕಿ ಪ್ರೀತಿಸೋ ಆ ಗಂಗಾನೇ ನಿನ್ ಪ್ರಾಣ ತೆಗಿತಾಳೆ. ಅಷ್ಟ್ರೊಳಗೆ ಅವಳನ್ನ ನಾನೇ ಮುಗಿಸ್ತೀನಿ. ಬಾಯ್ ಮುಚ್ಚು. ಇನ್ನೊಂದ್ಸಲ ಮಾತು ಹೇಳಿದ್ರೆ ನಾನೇ ನಿನ್ನ ಸಾಯಿಸ್ಬಿಡ್ತೀನಿ.
ಮಾವ ಒಂದು ಪೆಗ್ಗ ಕಣಬ ಮಾವ ಒಂದು ಪೆಗ್ಗ ಕಣಬ ಮಾವ ಒಂದು ಪೆಗ್ಗ ಕಣಬ ಅರೆ ಮಾವ ಒಂದು ಪೆಗ್ಗ ಕಣಬ ಮಾವ ಒಂದು ಪೆಗ್ಗ ಕಣಬ ಮಾವ ಒಂದು ಪೆಗ್ಗ ಕಣಬ ಮಾವ ಮಾವ ಒಂದು ಪೆಗ್ಗ ಕಣಬ ಮಾವ ಒಂದು ಪೆಗ್ಗ ಕಣಬ ಮಾವ ಒಂದು ಪೆಗ್ಗ ಕಣಬ ಮಾವ ನನ್ನ ಮುದ್ದಿನ ಮಾವ ಏನಪ್ಪ ಪೆಗ್ಗ ಕಣಬ ಏನಂದೆ ಜೈ? 2 ಪೆಗ್ಗ ಕಣ ಬಾಮವ. ಬೇಡ ಬಿಡಪ್ಪ. ಏನಾಯ್ತು ಮಾವ? ಅದು ಹಾಕಿ ತುಂಬಾ ದಿನ ಆಯ್ತು. ಈ ಮಧ್ಯೆ ಕುಡಿಲಿಲ್ಲ, ಅಭ್ಯಾಸ ತಪ್ಪಿದೆ. ಈಜ್ ಹೊಡಿಯೋದು ಪೆಗ್ ಹಾಕೋದು 2 ಒಂದೇ ಮಾವ. ಒಂದ್ಸಲ ಅಭ್ಯಾಸ ಆದ್ರೆ ಮತ್ತೆ ಮರ್ತೋಗೋ ಮಾತೇ ಇಲ್ಲ. ಕರೆಕ್ಟೇ. ನಿನ್ನ ಅತ್ತಿ ಗೊತ್ತಾದ್ರೆ ಕಷ್ಟ. ಯಾಕೆ ಕುಡ್ದೆ ಅಂತ ಕೇಳಿದ್ರೆ ಏನು ಉತ್ತರ ಕೊಡ್ಲಿ? ಅಳಿಯ ಪಾರ್ಟಿ ಕೊಟ್ಟ ಅಂತ ಹೇಳು. ಪಾರ್ಟಿ ಯಾಕೀಗ? ಬೆಸ್ಟ್ ಕಪಲ್ ಕಾಂಪಿಟೇಷನ್ ಅಲ್ಲಿ ನಾವು ಗೆದ್ವಿ ಅಲ್ವಾ? ನಾವು ಸೋತಿದ್ದಲ್ವಾ? ಗೆದ್ದಿರೋ ಸಂತೋಷಕ್ಕೆ ನಾನು, ಸೋತಿರೋ ದುಃಖಕ್ಕೆ ನೀವು ಕುಡಿದ್ರಾಯ್ತು. ಬನ್ನಿ ಮಾವ. ಏನ್ ಮಾವ ಯೋಚನೆ? ಒಳ್ಳೆ ಚಳಿ ಟೈಮಲ್ಲಿ ಬೆಳಗಿಂದ ರಾತ್ರಿ